ನೋಡಿಯಪ್ಪ ಯಾವ ಥರ ಕಾಣ್ತಾ ಇದೆ ವ್ಯೂ ಇದು, ಸಕ್ಕತ್ತಾಗಿದೆ. ಟೀ ಬೇಕಾ, ಕಾಫಿ ಬೇಕಾ, ಎಲ್ಲ ಥರ ಎಸ್ಟೇಟ್ ನಮ್ಮಲ್ಲಿದೆ ಕರ್ನಾಟಕದಲ್ಲಿ. ಮೇ ಬಿ ನಾನು ಬಂದೆ ಅನಿಸುತ್ತೆ ವ್ಯೂ ಪಾಯಿಂಟಿಗೆ. ವಾವ್, ಸೂಪರ್. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಕೊಟ್ಟಿಗೆಹಾರೆಯಿಂದ ಮೋಟೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನೈಟೇ ಬಂದು ಕೊಟ್ಟಿಗೆಹಾರಲ್ಲಿ ಸ್ಟೇ ಹೊಡೆದೆ. ಆ್ಯಕ್ಚುಲಿ ನಂದು ಕಳಸ ಸ್ಟೇ ಇತ್ತು ಪ್ಲ್ಯಾನು. ಕಳಸಕ್ಕೆ ಹೋಗೋಕ್ಕಾಗಿಲ್ಲ. ಏನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಆಗ್ತೀನಿ ನೋಡಿ. ಏನು ಕೂಡ ಫಾಗ್ ಇದು, ಶೆಟ್. ಎಷ್ಟು ಫಾಗ್ ಇತ್ತು ಅಂದರೆ ಮೂವ್ ಆಗೋಕ್ಕಾಗ್ತಿಲ್ಲ. 1 ಕಿಲೋಮೀಟರ್ ಮೂವ್ ಆಗೋಕ್ಕಾಗಲಿಲ್ಲ ನನಗೆ, ಅಷ್ಟು ಫಾಗ್ ಇತ್ತು. ಅದಕ್ಕೋಸ್ಕರ ನಾನು ಇಲ್ಲೇ ಕೊಟ್ಟಿಗೆಹಾರ ಸ್ಟೇ ಮಾಡೋಕ್ಕೆ ಪ್ಲಾನ್ ಮಾಡಿದೆ. ಇವತ್ತು ನನ್ನ ಪಯಣ ಕಳಸ ಕಡೆಗೆ. ಈ ಕಳಸ ಕಡೆ ಬಂದಾಗ ನೀವು ಏನನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತೀರಾ. ಈಗ ಫಸ್ಟ್ ಡೆಸ್ಟಿನೇಷನ್ ಕಳಸ ಬಂದರೆ ಮೈದಾಡಿ ವ್ಯೂ ಪಾಯಿಂಟ್ ಅಂತ ಇದೆ. ಬಟ್ ಇದು ರೈಟ್ ಟೈಮ್ ಅಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ನೀವು ಬರ್ಬೋದು. ಈಗ ರಾಣಿಜರಿ ನಾನು ಲಾಸ್ಟ್ ವಿಡಿಯೋ ರಾಣಿಜರಿ ನೋಡಿರಲ್ಲ, ಅದ್ರ ಅಪೋಸಿಟ್ ವ್ಯೂ ಕಾಣುತ್ತೆ. ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ವಾವ್ ವಾವ್, ಬ್ಯೂಟಿ ನೋಡಪ್ಪ ಹೇಗಿದೆ ಬ್ಯೂಟಿ ಇಲ್ಲಿ. ಮಲೆನಾಡು ಗುರು. ಇಲ್ಲಿಂದ ಮೈದಾಡಿ ವ್ಯೂ ಪಾಯಿಂಟ್ ಕೊಟ್ಟಿಗೆಹಾರಿಂದ 33 ಕಿಲೋಮೀಟರ್ ಇದೆ. ಅಂದ್ರೆ ಟುವರ್ಡ್ಸ್ ಕಳಸ ಹೋಗ್ಬೇಕಾದ್ರೆ ಸಿಗುತ್ತೆ. ನೀವು ಆದಷ್ಟು ಸನ್ಸೆಟ್ ನೋಡಕ್ ಪ್ಲಾನ್ ಮಾಡಿ. ಅದು ಸನ್ಸೆಟ್ ಪಾಯಿಂಟ್, ಅದು ಸಾಕದಾಗಿದೆ. ಈ ರಾಣಿಜರಿ ವ್ಯೂ ನೋಡ್ತಿರಲ್ಲ, ಅದ್ರ ಅಪೋಸಿಟ್ ಒಂದು ಬೆಟ್ಟ ಇದೆ. ಆ ಬೆಟ್ಟ ಅದು ಮೇ ಬಿ ಇವಾಗ ವ್ಯೂ ಇರಲ್ಲ, ಆದ್ರೂ ಟ್ರೈ ಮಾಡ್ತೀನಿ, ಹೋಗಿ ನೋಡ್ತೀನಿ ಏನಿದೆ ಅಂತ. ವೇಟ್ ಮಾಡ್ತೀನಿ, ವ್ಯೂ ಬರೋ ಮಟ್ಟನೇ ವೇಟ್ ಮಾಡ್ತೀನಿ. ಬರ್ಲಿಲ್ಲ ಅಂದ್ರೆ ರಿಟರ್ನ್ ಹೋಗ್ತಾ ಇರೋದು. ಹೋಗೋ ದಾರಿ ಮೊದಲು ಸಕ್ಕತ್ತಾಗಿದೆ, ಅದಕ್ಕೋಸ್ಕರ ಹೋಗ್ತಿರೋದು. ಇನ್ ಕೇಸ್ ವ್ಯೂ ಕಾಣಲಿಲ್ಲ ಅಂದ್ರೆ ದಾರಿ ಅದು ಸಕ್ಕತ್ತಾಗಿದೆಯಲ್ಲ ಅಂತ. ನೋಡಪ್ಪ ಹೇಗಿದೆ ಬ್ಯೂಟಿ, ಸುಮ್ಮ. ಫಾಲ್ಸ್ ಹರಿತಾ ಇದೆ, ಎಲ್ಲೆಲ್ಲೇ ಹರಿತೀವ ನಾವು ಅದನ್ನೆಲ್ಲ ಫಾಲ್ಸ್ 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 ಅಂತ ಖುಷಿ ಆಗ್ಬಿಡ್ತೀವಿ. ಇವರಿಗೆಲ್ಲ ಡೈಲಿ ನೋಡ್ತಿರ್ತಾರೆ ಲೋಕಲ್ಸ್. ಹೋಮ್ ಸ್ಟೇ ನೋಡ್ರಿ ಮೇಲೆ ಯಾವ ಥರ ಇದೆ. ಈ ಕಳಸ ಹೋಗೋ ರೂಟಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಹೋಮ್ ಸ್ಟೇ. ಈ ಕಳಸ ನಿಯರೆಸ್ಟು ಬೇಜಾನ್ ಹೋಮ್ ಸ್ಟೇಗಳು. ಟುವರ್ಡ್ಸ್ ಕುದುರೆಮುಖ ಹೋಗ್ಬೇಕಾದ್ರೆ ನಿಮಗೆ ಬೇಜಾನ್ ಹೋಮ್ ಸ್ಟೇಗಳು ಸಿಗುತ್ತೆ. ಬಟ್ ಒಳ್ಳೆ ಸೀನಿಕಲ್ಲಿ ಇದಪ್ಪ ಹೋಮ್ ಸ್ಟೇಗಳು. ಈ ಒಂದು ಹೋಮ್ ಸ್ಟೇಗೂ ಇನ್ನೊಂದು ಹೋಮ್ ಸ್ಟೇಗೂ ವ್ಯೂ ಬೇರೆ ವ್ಯೂ ಸಿಗ್ತಿರ್ತದೆ. ಇನ್ನೊಂದು ಹೇಳೋ ಮಾಡ್ತಾ ಇವ್ರೆ, ಇವತ್ತು ನಾನು ಸೋಲೋ ರೈಡ್ ಮಾಡ್ತಾ ಇರೋದು. ಯಾವುದೇ ಥರ ಗ್ರೂಪ್ ರೈಡ್ ಇಲ್ಲ, ಪಿಲಿಯನ್ ಇಲ್ಲ, ಸೋಲೋ ರೈಡು. ಈ ಗ್ರೂಪ್ ರೈಡು ಒಂಥರ ಮಜಾ ಅಂದ್ರೆ, ಇದು ಸೋಲೋ ರೈಡ್ ಇನ್ನೊಂಥರ ಮಜಾ. ಗ್ರೂಪ್ ರೈಡಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಆ ಸರ್ಕಲ್ ಯಾವ ಥರ ಇರಬೇಕು ಅಂದ್ರೆ, ಎಲ್ಲ ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಆ ಗ್ರೂಪ್ ರೈಡ್ ಏನಾಗ್ಬಿಡುತ್ತೆ ಅಂದ್ರೆ ಎಕ್ಕುಟ್ಟು ಹೋಗ್ಬಿಡುತ್ತೆ. ನನಗೆ ಒಂದು ಗ್ರೂಪ್ ರೈಡ್ ಮಾತ್ರ ಆ ಥರ ಆಗಿದೆ. ಅದು ಬಿಟ್ರೆ ನನಗೆ ಮತ್ತೆ ಈ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾರ ಜೊತೆ ಆಗಿಲ್ಲ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಕ್ಕಿಂತ ಅದೊಂದು ಲೆಸನ್ ಅನ್ಕೊಂಬಿಡಿ. ಬಟ್ ನಾನು ಹೋಗೋದೇ 2 ಗ್ರೂಪ್ ಇದೆ ನಮ್ಮ ಫ್ರೆಂಡ್ಸು. ನಮ್ಮದು ಗಂಗಾವತಿದು ಮೋಟಾ ಕನ್ನಡಿಗರ್ಸ್ ಅಂತ ಒಂದು ರೈಡಿಂಗ್ ಗ್ರೂಪ್ ಇದೆ. ನಮ್ಮದೇ ನಮ್ಮ ಸರ್ಕಲ್, ನಮ್ಮ ಫ್ರೆಂಡ್ ಸರ್ಕಲ್ ಇದೆ, ಒಂದು ಗ್ರೂಪ್ ಇದೆ. ಅವ್ರ ಜೊತೆ ನಾನು ರೈಡ್ ಮಾಡ್ತೀನಿ. ನನಗೆ ಅವ್ರ ಜೊತೆ ರೈಡ್ ಮಾಡಿದ್ರೆ ಈ ಥರ ಏನು ಫೀಲ್ ಇಲ್ಲ. ಈ ನಮ್ಮ ಮೋಟಾ ಕನ್ನಡಿಗರ್ಸ್ ಗ್ರೂಪ್ ಹೆಂಗಿದೆ ಅಂದರೆ ಫುಲ್ ಜಾಲಿ. ಇಲ್ಲಿ ಹೋಗ್ತಾ ಒಂದು ಹಳ್ಳಿಗಳು ಸಿಗ್ತಾವ್ರು. ಹಳ್ಳಿಗಳು ಮಾತ್ರ ಸೈಕ್ ಅದಾವ. ಈ ರೋಡ್ಗಳಿಗೆಲ್ಲ ಮಾರುತಿ 800 ಆಲ್ಟೋ ಇವೇ ಕರೆಕ್ಟ್. ಯಾಕಂದರೆ ಚಿಕ್ಕ ರೋಡಲ್ಲ,
ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ಅದೇ ಯೂಸ್ ಮಾಡೋದು. ಆಲ್ಟೋ, ಜೆನ್ನು, ಮಾರುತಿ 800 ಆ ಕಾರ್ಗಳೇ ಜಾಸ್ತಿ ಕಾಣೋದು ನಿಮಗೆ. ಇನ್ನು XUV 700 ಅವೆಲ್ಲ ತಂದ್ರೆ ಆಗಲ್ಲ ನೋಡಿರಿ. ಮಾರುತಿ ಬಂತು 800 ಈ ಥರ ಗಾಡಿಗಳೇ ಚಂದ ಇಲ್ಲಿ. ಯಾಕಂದ್ರೆ ಚಿಕ್ಕ ಚಿಕ್ಕ ರೋಡ್ಗಳು ಹೋಗ್ಬೇಕಾಗಲ್ಲ ನಿನಗೆ. ಅಪೋಸಿಟ್ ಏನೋ ವೆಹಿಕಲ್ ಬಂತು ಅಂದರೆ ತಳಗೆ ಇಳಿಸ್ಬೇಕು ನೀನು. ಆ ವೆಹಿಕಲ್ ಇತ್ತು ಆರಾಮಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು ರೋಡಲ್ಲೇ. ಈ ಥರ ದೇವನಂತ ಕಾಡ್ತಂದ್ರೆ ಕಷ್ಟ. ನಿಮ್ಗೆ ಹೇಳ್ದಲ್ಲ, ಹೋಗ್ತಾ ಹೋಗ್ತಾ ಒಂದಿಷ್ಟು ಹಳ್ಳಿಗಳು ಸಿಗ್ತಾವಂತ, ಮುಂದೆ ಸಿಗುತ್ತೆ ಬನ್ನಿ ಒಂದು ಹಳ್ಳಿ ನೋಡಿ. ಅಲ್ಲೊಂದು ಮನೆಗಳು ಮಜಾ ಆಗೋದು. ಇದು ಲೈಫು, ನಾವು ಬದುಕ್ತಿದ್ದೀವಲ್ಲ ಅದು ಲೈಫ್ ಅಲ್ಲ, ಇದು ಲೈಫು. ಇಲ್ಲಿ ಬದುಕ್ತಿರೋರಿಗೆ ಅವರಿಗೆ ಗೊತ್ತಾ ಕಷ್ಟ ಏನು ಅಂತ. ಬಟ್ ಈ ಥರ ಏರಿಯಾದಲ್ಲಿ ಇಷ್ಟೇ ಹೊಡಿತೀವಿ ಅಂದರೆ ಒಂದು ಎಕ್ಸ್ಪಲ್ಸ್ ಮನೆಗೆ ಒಂದು ಎಕ್ಸ್ಪಲ್ಸ್ ಇಟ್ಕೊಂಡ್ಬಿಡ್ಬೇಕು. ಎಂಥ ಮಳೆ ಬರಲಿ, ಎಂಥ ಆಫ್ ರೋಡ್ ಇರಲಿ, ನುಗ್ಕೊಂಡು ಹೋಗ್ತಿರ್ತೀವಿ. ಇಲ್ಲೆಲ್ಲ ಆ್ಯಕ್ಟಿವಾ ಸ್ಕೂಟಿಗೆಲ್ಲ ಸ್ವಲ್ಪ ಕಷ್ಟ ರೈಡ್ ಮಾಡೋದು. ಮಳೆ ಅಂತೂ ಸ್ವಲ್ಪ ಸಿಗ್ತಿದೆ ಅವಾಗ. ಜವಳಿ ಹಳ್ಳಿ ಹೆಸರು ಭಾರಿ ಬರ್ತದೆ ನೋಡಂತೆ. ಜವಳಿ ಒಂದು ಧರ್ಮಸ್ಥಳ ಹತ್ರ ಬೋಳಿ ಊರು ಅಂತ ಒಂದಿದೆ. ನಿಜಾಗ್ರು ಬೋಳಿ ಊರು ಅಂತ ಒಂದು ಊರಿದೆ. ನಾನು ಆ ಊರಲ್ಲಿ ನೀಡಿದ ಸತಿ ನೆನಪಿದೆ. ನಮ್ಮ ಮೋಟೋ ಕನ್ನಡ ಗ್ರೂಪ್ ಜೊತೆ ಹೋದಾಗ ಆ ಹಳ್ಳಿಯಲ್ಲಿ ಒಂದು ನೀರು ದೋಸೆ ತಿಂದಿದ್ದೆ. ಇಲ್ಲೆಲ್ಲರೂ ಒಂದು ವಂಶ ಮಾಡಿ ಅನ್ಕೊಂಡೆ ಗುರು. ನಿನ್ನ ನೈಟು ವಾಕ್ ಬಿಡ್ಲಿಲ್ಲಲ್ಲ ನನಗೆ. ಸ್ಕೂಲ್ ಆಯಿತು. ಹೌದು ಗುರು, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಗುರು ಇದು. ಈ ಥರ ವೆದರಲ್ಲಿ ಸ್ಕೂಲ್ ಕಲ್ತ್ಬಿಟ್ರೆ ನಾನು ಪಕ್ಕ ಟಾಪಲ್ಲಿ ಬರ್ತಿದ್ದೆ. ನಾನು ಈಗ ಟಾಪಲ್ಲಿದ್ದಾನೆ ಸ್ಕೂಲು. ನಾನು ಕೂಡ ಟಾಪಲ್ಲಿ ಪಾಸ್ ಆಗ್ತಿದ್ದೆ ಅವಾಗ. ಟೀ ಬೇಕಾ, ಕಾಫಿ ಬೇಕಾ, ಎಲ್ಲ ಥರ ಎಸ್ಟೇಟ್ ನಮ್ಮಲ್ಲಿದೆ ಕರ್ನಾಟಕದಲ್ಲಿ. ಕೆಳಗೂರು ಅದು ತಳಗಿದೆಯಲ್ಲ, ಅದು ಕೆಳಗೂರು ಇರ್ಬೋದು. ತುಂಬ ಡೌನಲ್ಲಿ ಇದೆಯಲ್ಲ, ಇರ್ಬೋದು. ಮಳೆ ಮಾತ್ರ ಬೇಡಗಳು. ಈ ಥರ ವೆದರ್ ಇದ್ಬಿಟ್ಟು ಸಾಕು, ನಮಗೆ ಏನು ಬೇಡ ನಿಮಗೆ. ಮಳೆ ಮಾತ್ರ ಬೇಡ ಗುರು. ಸವಾಸ ನೋಡಪ್ಪ, ವೆದರ್ ಚೇಂಜ್ ಆಯಿತು. ಫಾಗ್ ಸ್ಟಾರ್ಟ್ ಆಯ್ತು ಇಲ್ಲಿಂದ. ನೋಡಪ್ಪ, ಇಲ್ಲೊಂದು ವ್ಯೂ ಇದೆ ನೋಡಿ ಯಾವ ಥರ ಇದೆ. ಅಲ್ಲಿಂದ ಬಂದಲ್ಲ ರೋಡು, ಅದೇ ರೋಡು ಟೀ ಎಸ್ಟೇಟ್ ಇದೆಯಲ್ಲ, ಅದು ಅಪೋಸಿಟ್ ಕಾಣ್ತಿರೋದು. ಇಲ್ಲೊಂದು ಕೆಫೆ ಇದೆ, ಬಟ್ ಅದು ಓಪನ್ ಆಗಿಲ್ಲ. ಓಪನ್ ಆಗಿದ್ರೆ ಒಳಗಡೆ ಹೋಗ್ಬಿಟ್ಟು ಟೀ ಆದ್ರೂ ಕುಡಿಬೇಕು, ಮಸ್ತಾಗಿ ವ್ಯೂ ನೋಡ್ಕೊಂಡು. ಆ ಥರ ಇರ್ಬೇಕು ಕೆಫೆಗಳು ಎಲ್ಲಾದ್ರೂ ಇದ್ರೆ. ಈ ರೂಟಲ್ಲಿ ಮಾತ್ರ ಆ ಥರ ಬೇಜನ್ ಕೆಫೆಗಳು ಅದಪ್ಪ. ನೀವೇನಾದ್ರು ಬಂದರೆ ಟ್ರೈ ಮಾಡಿ. 8:50 ಆಗಿದೆ, ಓಪನ್ ಆಗಿಲ್ಲ ಯಾವುದು. ನೋಡಪ್ಪ ಯಾವ ಥರ ಇದೆ ರೋಡು. ನಾನು ಆ ರೂಟ್ಗೆ ಹೋಗ್ಬೇಕು. ಕೆಳಗಡೆ ಕಾಣಿಸ್ತಿದೆಯಲ್ಲ ರೋಡು, ಅಲ್ಲಿಗೆ ಹೋಗ್ಬೇಕು. ಈಗ ಏನಾಗುತ್ತಂದರೆ ಹೋಗ್ತಾ ಡೌನ್ ಹೋಗ್ತೀವಿ. ವ್ಯೂ ನೋಡಿ ಗುರು ಯಾವ ಥರ ಇದೆ. ಏನು ಗುರು ವ್ಯೂ ಇದು. ನೋಡಿಯಪ್ಪ ಯಾವ ಥರ ಕಾಣ್ತಾ ಇದೆ ವ್ಯೂ. ಇದು ಸಕ್ಕತ್ತಾಗಿದೆ. ಅಲ್ಲಿ ಮಿಡಲಲ್ಲಿ ಹಸುನ ಕುದುರೆನ ಅದೇ ಗೊತ್ತಾಗ್ತಿಲ್ಲ. ಹಸು ಅನಿಸುತ್ತೆ, ಕುದುರೆ ಥರ ಕಾಣಿಸ್ತದೆ. ಇದು ಎಷ್ಟು ಹೈಟ್ ಬರ್ತಾ ಇದೆ ನೀರು ಅಂದರೆ, ತುಂಬ ಮೇಲೆ ಒಂದು ಬರುತ್ತೆ, ಅಲ್ಲಿಂದ ಬರ್ತಾ ಇದೆ. ಇನ್ನೂ ಸ್ವಲ್ಪ ನೀರು ಇರಬೇಕಿತ್ತು, ಚೆನ್ನಾಗಿ ಕಾಣೋದು. ಅಲ್ಲೊಂದು ಹೋಮ್ ಸ್ಟೇ ಇದೆ, ಅಲ್ಲಿಂದನೂ ನೋಡ್ಬೋದು ವ್ಯೂ. ಇಲ್ಲೇನು ಕಾಣ್ತಿದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ, ಅದೆಲ್ಲ ರಾಣಿಜರಿದು ವ್ಯೂ. ಅದೆಲ್ಲ ಫಾಗಲ್ಲಿ ಕ್ಲೋಸ್ ಆಗಿದೆ. ನೀವೇನೋ ರಾಣಿಜರಿಗೆ ಹೋದರೆ ಅದೇ ವ್ಯೂ ನೋಡೋದು. ಇಲ್ಲಿ ನಿಂತ್ಕೊಂಡು ನೋಡ್ರಿ ಅದು ಅಪೋಸಿಟ್ ವ್ಯೂ ನೋಡ್ತೀವಿ. ಮತ್ತು ತಳಗಡೆ ನೋಡಿ ಯಾವ ಥರ ಇದೆ. ಎಲ್ಲ ಫಾಗ್ ಇದೆ. ಆ ಫಾಗ್ ಕ್ಲಿಯರ್ ಆದರೆ ನಿಮ್ಗೆ ಕರೆಕ್ಟಾಗಿ ವ್ಯೂ ಕಾಣುತ್ತೆ. ಆ ರಾಣಿಜರಿದು ಕಲ್ಲಿದೆಯಲ್ಲ, ಸ್ಟೋನ್ ಇದೆಯಲ್ಲ, ಅದು ಆರಾಮೇ ನೋಡ್ಬೋದು ಇಲ್ಲಿ. ಅದಕ್ಕೆ ವ್ಯೂ ನೋಡೋಕೆ ಒಂದು ಪಾಯಿಂಟ್ ಇದೆ. ಅಲ್ಲಿ ಬೈಕ್ ಹೋಗುತ್ತೆ, ನಾನು ನೋಡಿದ್ದೀನಿ ಯೂಟ್ಯೂಬ್ ಓದಿಲ್ಲ. ಬಟ್ ಆ ರೂಟಿಗೆ ಹೆಂಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. 1.7 ಕಿಲೋಮೀಟರ್ ತೋರಿಸ್ತಿದೆ. ನೋಡ್ತೀನಿ, ಅಲ್ಲಿ ಮಟ್ಟ ಹೋಗ್ಬಿಟ್ಟು ಹೋಗೋ ಪ್ರಯತ್ನ ಮಾಡ್ತೀನಿ. ಕಣಿವೆ ಹೋಮ್ ಸ್ಟೇ ಇದೆಯಲ್ಲ, ಅಲ್ಲಿ ತಳಗಡೆ ಹೋಗ್ಬೇಕಾ? ಅಂದರೆ ಕಣಿವೆಗಿಂತ ಮುಂಚೆ ಹಿಂದೆ ಬರಬೇಕಾ, ಮುಂದೆ ಹಿಂದೆ ಒಂದು ಸಿಗುತ್ತೆ. ಹಾಂ, ಅಲ್ಲೊಂದು ಅಂಗಡಿ ಥರ ಉಂಟು, ಗೂಡು ಅಂಗಡಿ. ಹಾಂ, ಅಲ್ಲೊಂದು ಉಂಟು, ಅಲ್ಲಿ ಕೆಳಗಡೆ ಒಂದು ರೋಡ್ ಕಸ ತೊಟ್ಟಿ ಉಂಟು. ಡೌನ್ ಹೋಗ್ಬೇಕು ತಾನೆ? ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ.
ಇಲ್ಲಿ ಯಾವುದೋ ಆಫ್ ರೋಡ್ ಗುರು, ಇಲ್ಲೇ ವ್ಯೂ ಪಾಯಿಂಟ್ ತೋರಿಸ್ತಿದೆ. ಅವ ಅಣ್ಣ ಹೇಳ್ದಂಗೆ ಸ್ವಲ್ಪ ಡೌನಲ್ಲಿ ಹೋಗ್ಬೇಕಂತ ಹೇಳ್ದ. ಆ ಡೌನಲ್ಲಿ ಬಂದಿದ್ದೀನಿ. ಆ ವ್ಯೂ ಪಾಯಿಂಟ್ ಇಲ್ಲೇ ಇರ್ಬೋದು ಅಂದ್ಕೊಂಡಿದ್ದೀನಿ. ಈ ಆಫ್ ರೋಡು ಸಖತ್ ಆಫ್ ರೋಡ್ ಇದೆ ಗುರು. ಇದು ತಿಂಡಿ ಮುರಿಯುತ್ತೆ ಆಫ್ ರೋಡಲ್ಲಿ. ಇದು ಒಬ್ಬನೇ ಬಂದಾಗ ಪ್ರಾಬ್ಲಮ್. ಆಫ್ ರೋಡಲ್ಲಿ ಟ್ರಾವೆಲ್ ಮಾಡೋಕ್ಕಿಲ್ಲ. ಇಲ್ಲಿ ಅದು ಗಾಡಿ ಸಿಗಾಕೊಂಬಿಟ್ರೆ ಅದೇ ಭಯ. ಜಾಸ್ತಿ ಆಟ ಆಡೋಕ್ಕಾಗಲ್ಲ ಇಲ್ಲಿ. ವಾವ್, ಆಫ್ ರೋಡ್ ಮಾತ್ರ ಸಾಕಾಗಿದೆ ಇಲ್ಲಿ. ಆಫ್ ರೋಡ್ ಮಜಾ ಇದೆ ಗುರು. ಇದು ಚಿಕ್ಕದಾದ್ರೆ ಚೊಕ್ಕವಾಗಿದೆ ಆಫ್ ರೋಡು. ನನಗೆ ಒಂಥರ ಖುಷಿ ಈ ಥರ ಆಫ್ ರೋಡ್ ಸಿಕ್ಬಿಟ್ರೆ. ಏನು ಮಾಡ್ತೀರಿ ಗುರು, ಬಿದ್ದರೆ ಎದುರ್ಸೋಕೆ ಯಾರೂ ಇಲ್ಲ ಇಲ್ಲಿ. ಆದರೆ ಏನು ಮಾಡ್ತೀವಿ, ಈ ಥರ ಆಫ್ ರೋಡ್ ಕಂಡುಬಿಟ್ರೆ ಟೆಂಪ್ಟ್ ಮಾಡಿ ಹಾಕ್ಬಿಡುತ್ತೆ ನಮಗಿದು. ಬಿದ್ದರೆ ಬಿತ್ತು, ನಮ್ಮಲ್ಲಿ ಬಿದ್ದರೆ ಎಬ್ಸೋಕೆ ಯಾರೂ ಇಲ್ಲ. ಆದರೂ ಪರವಾಗಿಲ್ಲ, ಚರ್ಚ್ ಬಿಡೋಣ ಆಫ್ ರೋಡ್ ಅನಿಸುತ್ತೆ ಅನಿಸುತ್ತೆ. ಕಾರುಗಳು ಬಂದರೆ ಕಷ್ಟ ಹೋಗೋದು, ಜೀಪಲ್ಲಿ ಹೋಗ್ಬೋದು, ಕಾರಲ್ಲಿ ಕಷ್ಟ. ಹಾಂ ಎಸ್, ಇದೇ ರೂಟ್ ಇರ್ಬೋದು ಅಂದ್ಕೊತೀನಿ. ಇಲ್ಲ, ಕೆಲವೊಂದ್ಸಲ ಗೆಸ್ ಮಾಡಿ ಹೊಡಿಬೇಕಾಗುತ್ತೆ. ಲಕ್ ಚೆನ್ನಾಗಿತ್ತು ಅಂತ ಕರೆಕ್ಟಾಗಿ ಹೋಗ್ಬಿಡ್ತೀವಿ ವ್ಯೂ ಪಾಯಿಂಟಿಗೆ. ಮೇ ಬಿ ನಾನು ಬಂದೆ ಅನಿಸುತ್ತೆ ವ್ಯೂ ಪಾಯಿಂಟಿಗೆ. ವಾವ್, ಸೂಪರ್. ಏನು ಗುರು ವ್ಯೂ ಇದು. ಹಾಂ, ಅಲ್ಲೋಡಿ ಟಿಕ್ ಟಾಕ್ ಮಾಡ್ತಿದ್ದಾರೆ ನೋಡ್ರಿ. ಇಲ್ಲಿ ಸ್ಟೆಪ್ ಬೇರೆ ಹಾಕ್ತಿದ್ದಾರಲ್ಲ. ಸೂಪರ್ ಸೂಪರ್. ಓ, ಯಾವುದೋ ಹೋಮ್ ಸ್ಟೇ ಬೇರೆ ಮಾಡ್ತಾಯಿದ್ದಾರೆ ಇಲ್ಲಿ. ಓ, ಬೈಕ್ ಮೇಲೆ ಮಟ್ಟ ನೋಡುತ್ತಲ್ಲ, ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಇದು. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ. ನಿನ್ನದೇ ಹೆಸರಿದೆ ಕನಸಿನ ಊರಿಗೆ, ಕುಡಿಯುತ್ತಾ ಬಂದೆನು ಭಿನ್ನವಾದ ನಿನ್ನ ದಾಟಿಗೆ. ಓ, ಸೋತೆ ನಾನು ನಿನ್ನ ಪ್ರೀತಿಗೆ. ಮಧುರಾಪಿಸುವಾನಿಗೆ ಅದರ ಇಷ್ಟ ಮಟ್ಟ ವ್ಯೂ ಇತ್ತು. ಹೊತ್ತಲ್ಲಿ ಫಾಗ್ ತುಂಬ್ಕೊಂಡ್ಬಿಡ್ತು. ಬನ್ನಿ, ಇಲ್ಲಿಂದ ರಿಟರ್ನ್ ಹೋಗೋ ಸಮಯ. ಈಗ ಎಲ್ಲಿ ಹೋಗೋಣ ಅಂದರೆ ಕಳಸಾಗೆ ಹೋಗೋಣ ಫಸ್ಟ್.